ನಮಸ್ಕಾರ ವೀಕ್ಷಕರೇ. ಈಗ ಒಂದು ಸಮಸ್ಯೆ, ಒಂದು ಮೆಡಿಕಲ್ ಕಂಡೀಷನ್ ಬಗ್ಗೆ ನಿಮಗೆ ಅರಿವು ಮೂಡಿಸೋಣ ಅಂತ ಈ ವಿಡಿಯೋನ ನಿಮಗೆ ಮುಂದೆ ಇಡ್ತಾ ಇದ್ದೀನಿ. ಒಂದು ಕತೆ ಹೇಳ್ತೀನಿ. ಒಬ್ಬ ರೈತ, ಇದು ನಮ್ಮ ಮುಳಬಾಗಿಲು ತಾಲೂಕು ಒಂದು ಹಳ್ಳಿ ಕಡೆಯಿಂದ ಒಬ್ಬ ರೈತರು, ನಮ್ಗೆ ಗೊತ್ತಿರೋರೆ. ಅವ್ರಿಗೆ ದಿನೇ ದಿನೇ ಎರಡೂ ಕಾಲು ಸೋತೋಗೋದು, ತನ್ನ ದಿನನಿತ್ಯ ಚಟುವಟಿಕೆಗಳಲ್ಲೆಲ್ಲ ಪ್ರಾಬ್ಲಮ್ ಬರೋದು. ಅಂದರೆ ಅವರು ಯಾವುದೇ ಒಂದು ಭಾರ ಎತ್ತಕ್ಕೆ ಆ ಥರ, ಇವನ್ ಯಾವ ಮಟ್ಟಿಗೆ ಅಂತಂದರೆ ನಡೆಯೋಕ್ಕೂ ಕಷ್ಟ ಆಗ್ಬಿಡ್ತು. ಆ ಥರ ಇರೋರು ಒಂದು ಬರ್ತಾರೆ, ಈ ಥರ ತೊಂದರೆ ಆಗಿದೆ, ಎರಡೂ ಕಾಲು ಯಾಕೋ ಸೋಲ್ತಾ ಇದೆ ಅಂತ. ನಾವು ಕ್ಲಿನಿಕಲ್ ಎಕ್ಸಾಮಿನೇಷನ್ ಪರೀಕ್ಷೆ ಮಾಡಿದಾಗ ಎರಡೂ ವೀಕ್ನೆಸ್ ಇದೆ, ಎರಡೂ ಕಾಲು ವೀಕ್ನೆಸ್ಸು. ಆಮೇಲೆ ರಿಫ್ಲೆಕ್ಸಸ್ ಅಂತ ಚೆಕ್ ಮಾಡ್ತೀವಿ CNS ಎಕ್ಸಾಮಿನೇಷನಲ್ಲಿ, ಅದರಲ್ಲಿ ಎಕ್ಸಾಗ್ರೇಟೆಡ್ ರಿಫ್ಲೆಕ್ಸಸ್ ಅಂತ ಹೇಳ್ತೀವಿ. ಇದೆಲ್ಲ ಸಜೆಸ್ಟ್ ಏನು ಮಾಡ್ತದೆ ಅಂದರೆ ಒಂದು ಸ್ಪೈನಲ್ ಕಾರ್ಡಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಗೊತ್ತಾಗುತ್ತೆ. ನಂತರ ನಾವೊಂದು MRI ಅಂತ ಒಂದು ಸ್ಟಡಿ ಸಜೆಸ್ಟ್ ಮಾಡಿದಾಗ ಇದರಲ್ಲಿ ಕಂಡು ಬರೆಯುವಂಥದ್ದು ಏನಂತಂದರೆ ಒಂದು ಎಕ್ಸ್ಟ್ರಾ ಆಕ್ಸಿಯಲ್ ಮಾಸ್ಲೇಷನ್, ಅಂದರೆ ಒಂದು ಸ್ಪೈನಲ್ ಕಾರ್ಡ್ ಟ್ಯೂಮರ್ ಅಂತ ಕಂಡುಹಿಡಿತೀವಿ. ಇದೇನು ಮಾಡ್ತಿತ್ತು, ಒಂದು ಲೋಯರ್ ಡಾರ್ಸಲ್ ಅಂದರೆ ಬೆನ್ನು ಇರುತ್ತಲ್ಲ, ಮಧ್ಯ ಬೆನ್ನು, ಆ ಬೆನ್ನಿನ ಜಾಗದಲ್ಲಿ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನು ಉರಿ ಅಂತ ನಾವೇನು ಕನ್ನಡದಲ್ಲಿ ಕರಿತೀವಿ, ಅಥವಾ ಮೆದುಳು ಬಳ್ಳಿ, ಇಲ್ಲಿ ಏನು ನಮ್ಮ ಮೆದುಳಿರುತ್ತೆ ಅದನ್ನು ಕನೆಕ್ಷನ್ ಮಾಡುವಂಥದ್ದು ಬೇರೆ ಬೇರೆ ಭಾಗಗಳಿಗೆ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ. ಅದರಲ್ಲಿ ಕನೆಕ್ಷನ್ಸ್ ಎಲ್ಲನೂ ಪಾಸಾಗಿ ಕೈಗೆ ಬರುತ್ತೆ, ನೆಕ್ಸ್ಟು ದೇಹಕ್ಕೆ ಬರುತ್ತೆ, ಮತ್ತು ಕಾಲ್ಗೆ ಹೋಗಿರುತ್ತೆ. ಅದು ಮಧ್ಯ ಭಾಗದಲ್ಲಿ ಒಂದು ಸ್ಪೈನಲ್ ಕಾರ್ಡ್ನ ತುಂಬ ದೊಡ್ಡದಾಗಿ ಕಂಪ್ರೆಸ್ ಮಾಡ್ತಾ ಇರೋದ್ರಿಂದ ಅಲ್ಲಿಂದ ಕನೆಕ್ಷನ್, ಅಂದರೆ ಮೆದುಳಿಗೂ ಎರಡೂ ಕಾಲ್ಗೂ ಕನೆಕ್ಷನ್ ಏನಿರುತ್ತೆ ಅದನ್ನು ಬ್ಲಾಕ್ ಮಾಡ್ತಿರ್ತದೆ. ಇದು ಎಲ್ಲಾನು ಹೆಂಗಂದ್ರೆ ಮೆದುಳಲ್ಲಿ ಉತ್ಪಾದನೆ ಅಂತ ಎಲೆಕ್ಟ್ರಿಕ್ ಕರೆಂಟ್ ಅಂತ ಏನಿರುತ್ತೆ ಅದನ್ನು ನಮ್ಮ ಬೇರೆ ಬೇರೆ ವೈರ್ಸ್ ಮುಖಾಂತರ, ಅಂದರೆ ನರಗಳ ಮುಖಾಂತರ ಅಲ್ಲಿ ಉತ್ಪಾದನೆ ಆದಂಥ ಎಲ್ಲಾನು ಎಲೆಕ್ಟ್ರಿಕ್ ಕರೆಂಟ್ನ ತಗೊಂಡೋಗಿ ಅದು ಅದ್ರ ಫಂಕ್ಷನ್ ಮಾಡ್ತಾ ಇರ್ತದೆ. ಯಾವಾಗ ಇದು ಸ್ಪೈನಲ್ ಕಾರ್ಡ್ನೇ ಬ್ಲಾಕ್ ಮಾಡ್ತದೋ, ಒಂದು ಜಂಕ್ಷನ್ ಬಾಕ್ಸ್ನ ಬ್ಲಾಕ್ ಮಾಡಿದಂಗೆ, ಸೊ ಅದ್ರ ಕೆಳಗಡೆ ಸಿಗ್ನಲ್ಸ್ ಪಾಸ್ ಆಗಲ್ಲ ಸರಿಯಾಗಿ. ಹಾಗಾಗಿ ಆ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಇಂದ ಎರಡೂ ಕಾಲು ವೀಕ್ನೆಸ್, ಅಂದರೆ ಈ ಮಧ್ಯ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ ಆದಾಗ ಅದ್ರ ಕೆಳಗಡೆ ಭಾಗಗಳು ಸರಿಯಾಗಿ ಕೆಲಸ ಮಾಡಲ್ಲ. ಸರಿ, ಈ ಸಮಸ್ಯೆಗೆ ಏನು ಮಾಡಿದ್ವಿ ಅಂದರೆ ಇದಕ್ಕೆ ಅಡ್ವಾನ್ಸ್ ಪ್ರೊಸೀಜರ್, ಅಂದರೆ ಸ್ಪೈನಲ್ ಕಾರ್ಡ್ ಹತ್ರ ಹೋಗಿ ಅದು ಏನು ಟ್ಯೂಮರ್ ಇರುತ್ತೆ ಆ ಟ್ಯೂಮರ್ ಮಾತ್ರ ತೆಗಿಬೇಕು. ಏನು, ಹೇಗೆ, ಯಾವುದು ನರ ಡ್ಯಾಮೇಜ್ ಆಗಬಾರ್ದು, ಸ್ಪೈನಲ್ ಕಾರ್ಡ್ಗೂ ತೊಂದರೆ ಆಗಬಾರ್ದು. ಅದೇನು ಒತ್ತಡ ಇರುತ್ತೆ ಈ ಟ್ಯೂಮರ್ನ ಆರಾಮಾಗಿ ಭಾಳ ಕೇರ್ಫುಲ್ ಆಗಿ ಎಲ್ಲನೂ ತೆಗೆದಾದ ತಕ್ಷಣ ಸ್ಪೈನಲ್ ಕಾರ್ಡ್ ನಾರ್ಮಲ್ ಆಗುತ್ತೆ. ಈ ಪ್ರೊಸೀಜರ್ನ ಮೇಜರ್ OTಯಲ್ಲಿ ಅಂಡರ್ ಆಪರೇಟಿಂಗ್ ಮೈಕ್ರೋಸ್ಕೋಪಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಮಾಡಿ ಪೇಷಂಟ್ನ ನಾರ್ಮಲ್ ಆಗಿ ಮತ್ತೆ ಅವರು ಬ್ಯಾಕ್ ಟು ದ ಫೀಲ್ಡ್, ಅಂದರೆ ಏನು ಅವರು ದಿನನಿತ್ಯ ಕೆಲಸಗಳೆಲ್ಲ ಮಾಡ್ಕೊತಾ ಇದ್ರಿ ಅದರಲ್ಲೇ ಒಂದು 10 ರಿಂದ 15 ದಿವಸದೊಳಗೆ ಅವ್ರು ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋ ಥರ ನಮ್ಮ ಹಾಸ್ಪಿಟ್ಲಲ್ಲಿ ಮಾಡಿದ್ದೀವಿ. ಜಸ್ಟ್ ಒಂದು ಎಲ್ಲರಿಗೂ ಏನಂತಂದರೆ ಈ ಸ್ಪೈನಲ್ ಕಾರ್ಡ್ ಬೇರೆ ಬೇರೆ ವಿಧಾನದಲ್ಲಿ ಇರ್ತದೆ. ಆ ಸ್ಪೈನಲ್ ಕಾರ್ಡ್ ಕಂಪ್ರೆಷನ್ನು ಎಕ್ಸ್ಟೆಂಟು ಬೇರೆ ಬೇರೆ ಇರ್ಬೋದು. ಆದರೆ ಅರ್ಲಿ ಸ್ಟೇಜಸ್, ಅಂದರೆ ಆದಷ್ಟು ಬೇಗ ಇದನ್ನು ನಾವು ರಿಮೂವ್ ಮಾಡಿದ್ರೆ ತನ್ನ ನಾರ್ಮಲ್ ಆಗುವಂಥ ಚಾನ್ಸ್ ಹೆಚ್ಚಿಗಿರ್ತದೆ. ಅದು ಯಾವುದೇ ಥರ ಅದರದ್ದು ಕೆಟ್ಟ ಪರಿಣಾಮ ಬೀರ್ದಿರ ನಾರ್ಮಲ್ ಆಗಿ ಅವ್ರ ಜೀವನನ ನಡೆಸುವಂಥ ಸಾಧ್ಯತೆಗಳು ಹೆಚ್ಚಿರ್ತದೆ. ಸೊ ಈ ಒಂದು ಕೇಸಲ್ಲಿ ನಮ್ಮ ರೈತ, ಅವ್ರಿಗೆ ಸ್ಪೈನಲ್ ಕಾರ್ಡ್ ಟ್ಯೂಮರ್ ಇತ್ತು, ಅಡ್ವಾನ್ಸ್ ಸರ್ಜರಿಯಲ್ಲಿ ಆಪರೇಟಿಂಗ್ ಮೈಕ್ರೋಸ್ಕೋಪಲ್ಲಿ ಕಂಪ್ಲೀಟಾಗಿ ರಿಮೂವ್ ಮಾಡಿ, ನಂತರ ಅದದ್ದು ಪರೀಕ್ಷೆಯಲ್ಲಿ ಕೂಡ ಅದು ನಾರ್ಮಲ್, ಅಂದರೆ ಬಿನೈನ್ ಟ್ಯೂಮರ್ ಅಂತ ಬಂತು. ಹಾಗಾಗಿ ನಾರ್ಮಲ್ ಆದರೂ ಅದ್ರ ನಂತರ ಕೀಮೊಥೆರಪಿ, ರೇಡಿಯೋಥೆರಪಿ ಯಾವ ಥರದ್ದು ನೆಸೆಸಿಟಿ ಇರಲಿಲ್ಲ. ಹಿ ಗೋಸ್ ಬ್ಯಾಕ್ ಟು ದಿಸ್ ನಾರ್ಮಲ್ ಆ್ಯಕ್ಟಿವಿಟಿ, ಕಂಪ್ಲೀಟಾಗಿ ಕ್ಯೂರ್ ಆಗುವಂಥ ಸಾಧ್ಯತೆಗಳಿರ್ತದೆ. ಸೊ ಈ ರೀತಿಯಾಗಿ ನಾವು ಅರ್ಲಿ ಟ್ರೀಟ್ಮೆಂಟಿಂದ ಅವರು ಚೆನ್ನಾಗಾಗುವಂಥ ಸಾಧ್ಯತೆಗಳನ್ನ ಈ ಉದಾಹರಣೆಯಲ್ಲಿ ನೀವು ನೋಡ್ಕೊತೀರಾ. ಒಂದು ವಿಡಿಯೋದಲ್ಲಿ ಅವರು ಕಷ್ಟಪಟ್ಟು ನಡೀತಾ ಇರ್ತಾರೆ, ಈಗ ನಾರ್ಮಲ್ ಆಗಿ ತೂಕ ಎತ್ತೋದಾಗಲಿ ನಡೆಯೋದಾಗಲಿ ಆರಾಮಾಗಿ ಮಾಡ್ತಕ್ಕಂಥ ಕೆಲಸನ ಮಾಡ್ತಿದ್ದಾರೆ. ಅದಕ್ಕಾಗಿ ನಿಮಗೆ ಇದನ್ನ ತಿಳುವಳಿಕೆಗೋಸ್ಕರ ಈ ವಿಡಿಯೋನ ಸಮರ್ಪಿಸ್ತಿದ್ದೇವೆ.